अनेकदन्तं भक्तानां ಮಾತನಾಡಲೇರಿ ಏನಮ್ಮ, ನಿನ್ನ ಮಗ ಹಠಮಾರಿ ಉಡಾಳ ವಾಚಾಳಿ ಅಂತ ಮಾತನಾಡದೆ ಮೂಕಳಾಗಿ ಕುಳಿತಿರುವೇನಮ್ಮ. ಅಮ್ಮ, ಮಮತೆಯಿಂದ ಬೆಳೆಸಿದ ಮಾತೆ ನೀನಿದ್ದಿ ಅಂತ ಹಠ ಮಾಡ್ತಾ ಇದ್ದೆ, ಉಡಾಳತನ ಮಾಡ್ತಾ ಇದ್ದೆ, ವಾಚಾಳಿತನ ಮಾಡ್ತಾ ಇದ್ದೆ. ಈಗ ನಾನು ಯಾರ ಮುಂದೆ ಹಠ ಮಾಡಲಮ್ಮ. ಅಣ್ಣ, ತಮ್ಮ, ಅಕ್ಕ, ತಂಗಿ, ತಂದೆ, ತಾಯಿ ಯಾರು ಇಲ್ಲದೆ ಪರದೇಶಿಯಾಗಿ ನಾನು ಹೇಗೆ ಬದುಕಬೇಕಮ್ಮ, ಹೇಗೆ ಬದುಕಬೇಕು? ದನಿ, ಊಟ ಮಾಡಲು ಬಂದಿದ್ದೀನಿ. ಲಿಂಗಜ್ಜ, ಊಟ? ಲಿಂಗಜ್ಜ, ಅದ್ಯಾಕೋ ನನಗೆ ಹಸಿವೆ ಇಲ್ಲ. ನೀನು ಊಟ ಮಾಡೋದು? 3 ಜನರಿಂದಲೂ ಊಟ ಮಾಡಿ ಕೆಂಗುಲಾಬಿ ಅಂತ ನಿಮ್ಮ ಮುಖ, ಬಾಡಿ ಕಪ್ಪಾಗಿ. ಈ ರೀತಿ ನೀವು ಊಟ ನಿದ್ರೆಯಿಲ್ಲದೆ ಸದಾ ಚಿಂತೆಯಲ್ಲಿ ಮುಳುಗಿಬಿಟ್ಟರೆ ನಮ್ಮ ಗತಿ ಹಾಗೆ ನೀವು ಈ ರೀತಿ ಕೊರಗುತ್ತಾ ಕುಳಿತು ಆ ತಾಯಿ, ಆ ಶಿವನ ಪಾದಕ್ಕೆ ಶರಣಾದ ತಾಯಿಯವರು ನೀವು ವಿದ್ಯಾವಂತ, ವಿಚಾರಶೀಲರು. ನೀವೇ ಈ ರೀತಿ ಮಾಡಿದರೆ ನಮ್ಮ ಗತಿ. ಲಿಂಗಜ್ಜ, ನನ್ನ ಹೆತ್ತ ತಾಯಿಯ ಜೊತೆಯಲ್ಲಿ ಆ ದೇವರು ನನ್ನನ್ನು ಕರೆದುಕೊಂಡು ಬಿಟ್ಟಿದ್ದರೆ ಅಂತ ಮಾತನಾಡಬೇಡಿದರೆ ನಿಮ್ಮಿಂದಲೇ ಈ ಮನೆಯ ಕೀರ್ತಿ ಕಂಗೊಳಿಸಬೇಕು. ನಿಮ್ಮಿಂದಲೇ ಈ ಮನೆಯ ವಂಶದೀಪ ಬೆಳಗಬೇಕು. ಹೌದು ಲಿಂಗಜ್ಜ, ನನ್ನ ತಾಯಿಯವರು ಕೂಡ ಇದೇ ಮಾತನ್ನೇ ಹೇಳ್ತಾ ಇದ್ರು. ದಯಾನಂದ, ನೀನಿರುವುದು ನಮಗೊಬ್ಬನೇ ಕುಲಪುತ್ರ, ನೀನಿರುವುದು ನನಗೆ ಒಂದು ನಂದಾದೀಪವಪ್ಪ. ದಯಾನಂದ, ನೀನು ಮದುವೆ ಮಾಡಿಕೊಂಡು ನಿನ್ನ ಸತಿಯೊಡನೆ ಸುಖ ಸಂತೋಷದಿಂದ ಕಣ್ತುಂಬ ಕಾಣಬೇಕು, ನಿನ್ನ ಮಕ್ಕಳನ್ನು ಎತ್ತು ಮುದ್ದಾಡಬೇಕು. ಆದರೆ ನನ್ನ ತಾಯಿ ತಾನು ಕಟ್ಟಿದ ಕನಸು ನನಸಾಗುವ ಮುನ್ನವೇ ಇಹಲೋಕದಿಂದ ದೂರಾದಳು. ಅಂದಾಗ ನಾನು ಯಾರಿಗಾಗ ಬದುಕಬೇಕು, ಏನಕ್ಕಾಗಿ ಬದುಕಬೇಕು? ನನ್ನ ಸುಖ ಸಂತೋಷ ಕಂಡು ಆನಂದ ಪಡುವವರು ಯಾರಿದ್ದಾರೆ? ನೀನೇ ಹೇಳು ಲಿಂಗಜ್ಜ, ನೀನೇ ಹೇಳು. ಏಕದಲ್ಲಿ ನಾನಿಲ್ಲದೆ ನಿನ್ನ ಒಡ ಹುಟ್ಟಿದ ತಮ್ಮನಿಗಿಂತಲೂ ಹೆಚ್ಚಾದ ರವಿ ಇಲ್ಲದೆ, ಅಲ್ಲದೆ ನಿನ್ನ ಕೈ ಹಿಡಿದು ಬಹಳ ಸಂಗಾತಿಯಾಗಿ ಬರುವ ಆ ಲತದೇವಿ ಇಲ್ಲದೆ. ಲಿಂಗಜ್ಜ, ದನಿ, ನನಗೆಲ್ಲ ಗೊತ್ತು. ನೀವು ಆ ಹುಡುಗಿಗೆ ಬರೆದ ಪ್ರೇಮ ಪತ್ರ ಮತ್ತು ಆ ಹುಡುಗಿ ನಿಮಗೆ ಬರೆದ ಪ್ರೇಮ ಪತ್ರ ಎಲ್ಲ ನೋಡಿದ್ದೀನಿ ದನಿ ನಾನು. ಲಿಂಗಜ್ಜ, ಅದು ಬರೀ ಸಾಹಿತ್ಯ ವಿಮರ್ಶೆ, ಪ್ರೇಮ ಪತ್ರವಲ್ಲ. ಮತ್ತೆ ಮತ್ತೆ ಅದೇನೇ ಇರಲಿ, ಆ ತಾಯಿ ಸಾಕ್ಷಾತ್ ಲಕ್ಷ್ಮೀ. ನೀವು ಬೇಗ ಅವಳ ಕೈ ಹಿಡಿದು ಮನೆಗೆ ಕರೆದು ತಂದು ಬಿಡಿ. ಈ ಮನೆ ಸ್ವರ್ಗದಲ್ಲಿ ಸ್ವರ್ಗ. ಲಿಂಗಜ್ಜ, ಹಿರಿಯನಾದ ನಿನ್ನ ಆಶೀರ್ವಾದ ನನ್ನ ಮೇಲಿದ್ದರೆ ನನ್ನ ಬಾಳು ಬಂಗಾರವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹಾಗಾದರೆ ನಾನು ಊಟಕ್ಕೆ ರೆಡಿ ಮಾಡಲಿದ್ದೇನೆ. ಅಯ್ಯೋ ಲಿಂಗಜ್ಜ, ನನಗೆ ಹಸಿವೆ ಇಲ್ಲ. ಬೇಕಿದ್ರೆ ರಾತ್ರಿ ಊಟ ಮಾಡ್ತೀನಿ. ನಿನ್ನ ಸಂತೋಷಕ್ಕೆ ಒಂದು ಗ್ಲಾಸ್ ಹಾಲು ತೆಗೆದುಕೊಂಡು ಬಾ, ಕುಡಿತೀನಿ. ತೆಗೆದುಕೊಂಡು ಬಾ, ಹೋಗು.
ಸರಿಯಾಗಿಲ್ಲ. ಬೇಕಾದ್ರೆ ನಾಳೆ ಬಂದು ಭೇಟಿಯಾಗ. ಇಲ್ಲ ಯಜಮಾನ್ರಿ, ತುಂಬಾ ಅರ್ಜೆಂಟ್ ಕೆಲಸ ಇದೆ. ನಾನೀಗ ಅವರನ್ನ ಕಾಣದೆ ಹಾಗೆ ಹೋದ್ರೆ ನನ್ನ ತಂದೆಯವರ ಮನೆಗೆ ಸಿದ್ಧತೆ ಮಾಡಬೇಕಾಗುತ್ತೆ. ಅದಕ್ಕಾಗಿ ಎಂತ ಅಲಮಾರಿ ಅಮ್ಮ ನೀನು. ಮೊದಲೇ ಅವರ ತಾಯಿ ಸತ್ತ ಚಿಂತೆಯಲ್ಲಿ ಕೊರಗುತ್ತಾ ಕುಳಿತಿದ್ದಾರೆ. ಛೆ, ಕ್ಷಮಿಸಿ ಯಜಮಾನ್ರಿ, ಈ ವಿಷಯ ನನಗೆ ಗೊತ್ತಿರಲಿಲ್ಲ. ಸರಿ, ನನ್ನ ತಂದೆ ದೈವದಲ್ಲಿ ಇದ್ದಂತಾಗಲಿ, ನಾನಿನ್ ಬರ್ತೀನಿ. ಲಿಂಗಜ್ಜ, ನನ್ನ ತಾಯಿ ಸತ್ತ ಚಿಂತೆಗೆ ನನ್ನಿಂದ ಬದುಕುಳಿಯಬೇಕಾದ ಇವರ ತಂದೆಯನ್ನು ಬಲಿ ತೆಗೆದುಕೊಳ್ಳುವುದು ಯಾವ ನ್ಯಾಯ? ಆಶಾ, ಏನಾಗಿದೆ ಅಮ್ಮ ಗುರುಗಳಿಗೆ? ಅಸ್ತಮಾ ರೋಗದಿಂದ ಬಳಲ್ತಾ ಇದ್ದ ಅಪ್ಪಾಜಿಯವರಿಗೆ ನಿನ್ನೆ ರಾತ್ರಿ ಇಲ್ಲಾದ್ರೂ ಜಾಸ್ತಿ ಆಗಿದೆ. ಅವರನ್ನ ನಿರಂಜನ ಕ್ಲಿನಿಕ್ಗೆ ಅಡ್ಮಿಟ್ ಮಾಡಿದ್ದೇನೆ. ಔಷಧಿಗೋಸ್ಕರ ಹಣ ಬೇಕಾಗಿತ್ತು. ಅದಕ್ಕಾಗಿ ಅಪ್ಪಾಜಿ ಈ ಪತ್ರ ಕೊಟ್ಟಿದ್ರು. ಲಿಂಗಜ್ಜ, ಲಿಂಗಜ್ಜ, ಹಾಲು ತೆಗೆದುಕೊಂಡು ಬಾ. ಆಯ್ತು. ಸರಿ, ಹಾಲು. ಛೇ ಛೇ, ಎಂತ ಮಾತು ಸರ್, ಎಂತ ಮಾತು. ಈ ದಯಾನಂದ ಬದುಕಿರುವವರೆಗೂ ನೀವು ನಿರ್ಭಾಗ್ಯರೇ ಸರ್. ಆಶಾ, ತೆಗೆದುಕೊಳ್ಳಮ್ಮ ಈ ಹಣ. ನಾಳೆ ಬಂದು ಗುರೂಜಿಯವರನ್ನು ಕಾಣ್ತೀನಿ, ಆಯ್ತೆ? ತಮ್ಮಿಂದ ತುಂಬಾ ಉಪಕಾರವಾಯ್ತು. ನಾನಿನ್ ಬರ್ತೀನಿ ಜಮೀನ್ದಾರ್. ನೋ ಲಿಂಗಜ್ಜ, ಹಾಲು ಹಾಲು. ಆಶಾ, ಹಾಲು ಕುಡಿದು ಕೊಡು ಲಿಂಗಜ್ಜ. ಬೇಡಿ, ಹಾಲು ಕುಡಿಯೋದಕ್ಕಿಂತ ಹೆಚ್ಚು ಹೊಟ್ಟೆ ತುಂಬಿದೆ. ಅಲ್ಲಮ್ಮ, ಹಾಲು ಕುಡಿಯದೆ ಅದು ಹೇಗೆ ಹೊಟ್ಟೆ ತುಂಬುತ್ತಮ್ಮ ನಿನಗೆ? ಆಶಾ, ಹಾಲೆಂದರೆ ಅಮೃತ ಅಂತ ಹೇಳಿಲ್ಲವೇ ಹಿರಿಯರು? ಅದಕ್ಕಾಗಿ ಅದನ್ನು ತಿರಸ್ಕರಿಸಬಾರದು. ನೀನು ಹೋಗು, ಕೊಡು ಲಿಂಗಜ್ಜ. ತಾವು ನಾನು ಕುಡಿತೀನಿ. ಸರಿ. ಆಹಾ, ನಮ್ಮಪ್ಪ ದನಿ ಅಂತೂ ಹಾಲು ಕುಡಿದ. ಇವತ್ತು ಸಂತೋಷವಾಯಿತು ನೋಡು ನನ್ನ ಮನೆಗೆ. ಸರಿ, ನಾನಿನ್ ಬರ್ತೀನಿ ಜಮೀನ್ದಾರೆ. ನೋನು ದಯಾನಂದ ಅಂತ ಕರೆದ್ರೆ ಸಾಕು. ಎಷ್ಟೇ ಆದ್ರೂ ತಾವು ದೊಡ್ಡ ಜಮೀನ್ದಾರಲ್ವೇ? ಅದೆಲ್ಲ ನಮ್ಮ ತಾತ ಮುತ್ತಾತರ ಕಾಲದಲ್ಲಿತ್ತು. ಸರಿ ದಯಾನಂದ್, ನಾನಿನ್ ಬರ್ತೀನಿ. ಹೋಗಿ ಬನ್ನಿ ಆಶಾದೇವಿ. ದಯಾನಂದ, ರವಿ, ಇದೇ ರೀತಿ ಅದೆಷ್ಟು ದಿನ ಅಂತ ಮರುಗುತ್ತಾ ಕುಳಿತಿ? ಇದೇ ರೀತಿ ಮಾಡಿದ್ರೆ ನಿನ್ನ ಆರೋಗ್ಯದ ಗತಿ ಏನು? ನಿನ್ನನ್ನೇ ನಂಬಿದ ನನ್ನ ಗತಿ ಏನು? ಹಾಗೂ ಸಾವಿರಾರು ಜನ ಕಾರ್ಮಿಕರ ಗತಿ ಏನು ಅಂತ. ಕಾರ್ಮಿಕರ ಗತಿ ಏನಾಗಿದೆ? ಅಮ್ಮ ತೀರಿ ಹೋದ ದಿನವೇ ಮುಚ್ಚಿದ ಮಿಲ್ಲನ್ನು ಇದುವರೆಗೂ ತೆರೆದಿಲ್ಲ. ಬಡ ಕಾರ್ಮಿಕರೆಲ್ಲ ಕಣ್ಣೀರಿಡುತ್ತಾ ಕುಳಿತಿದ್ದಾರೆ. ಅವರಿಗೆ ನಿನ್ನೆದುರು ನಿಂತುಕೊಳ್ಳುವ ಶಕ್ತಿ ಮೊದಲೇ ಇಲ್ಲ. ನನ್ನನ್ನು ಪೀಡಿಸದೆ ಗತ್ಯಾಂತರವಿಲ್ಲ. ರವಿ ರವಿ ರವಿ, ಎಂಥ ತಪ್ಪು ಮಾಡಿಬಿಟ್ಟೆಯಲ್ಲೋ. ಆ ಮ್ಯಾನೇಜರ್ ಚಂದ್ರನಾದ್ರೂ ನನಗೆ ಹೇಳಬಾರ್ದೆ? ರವಿ, ಮೊದಲು ನೀನು ಬ್ಯಾಂಕಿಗೆ ಹೋಗಿ ಕ್ಯಾಶ್ ತಂದು ಎಲ್ಲ ಕಾರ್ಮಿಕರಿಗಳಿಗೂ ಒಂದೊಂದು ತಿಂಗಳ ಅಡ್ವಾನ್ಸ್ ಕೊಟ್ಟು ಹಿಂದೆ ಫ್ಯಾಕ್ಟ್ರಿ ಓಪನ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳಿಬಿಡು. ಮಿಸ್ಟರ್ ದಯಾನಂದ್, ಅದು ನನ್ನಿಂದ ಆಗದ ಕೆಲಸ. ಯಾಕೋ, ನಿನಗೇನಾಯ್ತು? ಅದೆಷ್ಟು ದಿವಸ ಅಂತ ಉಪವಾಸ ಮಾಡ್ತೀಯ? ಇಂದು ನೀನು ನನ್ನ ಜೊತೆ ಊಟ ಮಾಡಿದರೆ ಮಾತ್ರ ನಾನು ನೀನು ಹೇಳಿದ ಕೆಲಸ ಪೂರೈಸ್ತೀನಿ. ಇಲ್ಲೇ ವಿಚಿತ್ರ ಮನುಷ್ಯ ಕಣದನ. ಇಲ್ಲಿ ಬಾರಪ್ಪ, ನಿನ್ ಜೊತೆನೇ ಊಟ ಮಾಡ್ತೇನೆ. ಜಮೀನ್ದಾರ್ ದಯಾನಂದ್ರ ಮನೆಗೆ ಹೋಗಿದ್ದಿಲ್ಲ. ಯಾಕೆ
ಮಾತನಾಡಿಸ್ಕೊಂಡು ಬಾ ಅಂತ ಗುರೂಜಿಯವರು ಕಳುಹಿಸಿಕೊಟ್ಟಿದ್ರೇನು? ಇಲ್ಲ ಲತ, ಅಪ್ಪಾಜಿಯವರ ಮೈಯಲ್ಲಿ ಹುಷಾರಿಲ್ಲ. ಅವರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೇನೆ. ಔಷಧಿ ಉಪಚಾರಕ್ಕಾಗಿ ಹಣ ಬೇಕಾಗಿತ್ತು. ಅದಕ್ಕಾಗಿ ಅಪ್ಪಾಜಿ ಒಂದು ಪತ್ರ ಕೊಟ್ಟು ಕಳಿಸಿದ್ರು. ಹೌದೇ? ಹಾಗಾದ್ರೆ ದಯಾನಂದ್ ಹಣ ಕೊಡ್ಲಿಲ್ಲವೇ? ಕೊಟ್ರು. ಪಾಪ, ತಾಯಿ ತೀರಿ ಹೋದ ದುಃಖದಲ್ಲಿದ್ದವರಿಗೆ ನಾನು ಮತ್ತಷ್ಟು ಕಷ್ಟ ಕೊಟ್ಟು ಬಂದೆ ಅಂತ ಅನಿಸ್ತಾ ಇದೆ. ಯಾಕೆ ಆಶಾ, ನಿನ್ನ ಮೇಲೆ ಏನಾದ್ರೂ ಸಿಟ್ಟು ಮಾಡಿದರೆ? ಚಚೆ, ಬಿಡ್ತೋನು. ಕೋಟ್ಯಾಧೀಶ್ವರಾದ್ರೂ ಕೊಂಚ ಮಾತ್ರ ಸಿಟ್ಟಿಲ್ಲ. ತಮ್ಮ ಕಷ್ಟ ಏನೇ ಇದ್ರೂ ಅದನ್ನು ಪರರಿಗೆ ತೋರ್ಪಡಿಸದೆ ಕರುಣೆ ತೋಳಿ ಕೈ ಎತ್ತಿ ದಾನ ಮಾಡೋ ಪರಮ ಪಾವನ ಮೂರ್ತಿಯಾದ ದಯಾನಂದ್. ಹೌದೇ ಆಶಾ? ಹೌದು, ನಾನಂತೂ ಅವರ ದಯಾಗುಣಕ್ಕೆ ಮಾರು ಹೋಗಿಲ್ಲತ. ಅಲ್ಲವೇ ಮತ್ತೆ? ಸರಿ ಸರಿ, ವೀಣಿ ತುಂಬಾನೇ ಆಯ್ತು. ನೋಡು, ನೀನು ಸಾಯಂಕಾಲ ಕ್ಲಿನಿಕ್ ಹತ್ರ ಬಾ, ಅಲ್ಲಿ ಇಬ್ರು ಸೇರಿ ಮಾತಾಡೋಣ. ಹಾಗೆ ಆಗ್ಲಿ. ನೀನು ಬೇಗ ಹೋಗಿ ಗುರೂಜಿ ಅವರಿಗೆ ಸರಿಯಾಗಿ ಔಷಧೋಪಚಾರ ಮಾಡು, ನಾನು ಬರ್ತೀನಿ. ಆಶಾ ನನ್ನ ಜೀವನದ ಗೆಳತಿ, ಬಾಲ್ಯದಿಂದಲೂ ಒಡನಾಡಿದವಳು. ಪಾಪ, ಅವಳಿಗೆ ಗುರುಮೂರ್ತಿ ಗುರೂಜಿಯವರನ್ನ ಬಿಟ್ಟರೆ ಬೇರೆ ಯಾರೂ ಗೊತ್ತಿಲ್ಲ. ಒಂದು ವೇಳೆ ಈ ಕಾಯಿಲೆಯಲ್ಲಿ ಅವರೇನಾದ್ರೂ ಅಸುನೀಗಿದರೆ ಮುಂದೆ ಆಶಾಳ ಬಾಳ ಭವಿಷ್ಯವನ್ನು ಭವ್ಯತೆಗೊಳಿಸುವವರಾರು. ಆಗಲಿ, ನನಗೂ ನನ್ನ ಒಡ ಹುಟ್ಟಿದ ಅಕ್ಕ ತಂಗಿ ಇರಲಿಲ್ಲ. ಇವಳೇ ನನ್ನ ತಂಗಿ ಅಂತ ತಿಳಿದು ಇವಳ ಬಾಳಿಗೊಂದು ಬೆಳಕು ತೋರಿಸಿದರಾಯ್ತು. ಸಾಕಾಯ್ತು. ನಮ್ಮಪ್ಪನ ಸಲುವಾಗಿ ಎಲ್ಲ ದೇವರಾಣೆ ಮಾಡಿ ಹೇಳಿದ್ರಿ. ಅಲ್ಲ, ನಿಮ್ಮ ಅಪ್ಪ ನೋಡ್ಯಾರು ನಾನು ಮದುವೆ ವಯಸ್ಸಿಗೆ ಬಂದಿನಂದ್ರೆ ಸತಿ ಕೇಳಲ್ಲ. ತಡ್ರಿ, ಈ ಕಡೆ ಯಾರ ಒಂದು ಹುಡುಗಿ ಬಂತು. ಈ ಹುಡುಗಿನಾದ್ರೂ ಕೇಳಮ್ಮ, ನಾನು ವಯಸ್ಸಿಗೆ ಬಂದಿನೋ ಇಲ್ಲ ಅಂತ. ಏನಿಲ್ಲ ಮಸ್ತ್ ಹುಡುಗಿ ಬಂದು ನಾನು ನನ್ನ ದೋಸ್ತು ಅಂದ್ರೆ ಯಾರಿವಳು ಸುಳ್ಳಿನಲ್ಲಿ ಕಣ್ಣವಳು ರಾಮನಳ್ಳಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು ಮಾತಿರಲಿ ಹೇಳಿದರೆ ತಾಳಿಗೆ ಸಿಗದು. ನನ್ ತಲೆ ಸುದ್ದಿದ್ರೆ ನಾನು ಯಾಕೆ ನಮ್ಮನ್ನ ಹುಚ್ಚರಂಗ ಆಡ್ತಿದ್ದೆ? ಪೂರ್ತಿ ತಲೆ ಕೆಟ್ಟು ಮೊಸರು ಗಡಿಗೆ ಆಗತ್ತೆ ನೋಡ. ಮೊಸರು ಗಡಿಗೆ ನಮ್ಮ ಅಪ್ಪನ ಕೆಟ್ಟದಂತ ನಿನಗಂಗ್ ಗೊತ್ತಾಯ್ತು? ದಿನ ಬೆಳಕರಿದ್ರೆ ಸಾಕು, ನಿಮ್ಮ ಮನೆಗೆ ಹಾಲು ಹಾಕಕ್ ಬರ್ತೀನಿ, ಅಷ್ಟು ತಿಳ್ಕೊಳ್ಳಿಲ್ಲ ಹೆಂಗ್ರಿ? ರೀ ವಾಸವ್ರೆ, ಮುದ್ದೆ ಹೆರ ತಿರುಗಿ ಬಿಡತಿ, ಅದಕ್ಕೆ ಮುಂಜಾನೆ ಹತ್ಕೊಂಡೆ ಬಿಳಿ ಹತ್ಕೊಂಡು ಕೂತ್ಕೊಂಡೆ. ಇಲ್ಲ ಕುಡಿತೀನಿ ಬಾ. ಈಗ ಗೊತ್ತಾಯ್ತು ನೋಡ ನಮ್ಮ ಅಪ್ಪನ ಗತ್ತ. ಅದಕ್ಕ ನನಗಿನ್ನ ಮದುವೆ ವಯಸ್ಸಾಗಿಲ್ಲ ಅಂತ ನಾ ಮುದುಕ. ನಿಮ್ಮ ಅಪ್ಪನಂದ್ರೆ ಮುದುಕ ಅಂದ್ರು ನೋಡು, ನೀನು ಓಡಿ ಆಡ್ಬಿಡ್ತಾನ. ನೋಡಿಲ್ಲ ಅವಣ್ಣ, ಅವ್ನ ಸುದ್ದಿ ಹೋಗ್ಲಿ ಬಿಡು. ನೀನು ನಿಮ್ಮ ಅವ್ವ ನಾಳೆ ಮಾಡಿ ಹೇಳು. ಹಾ, ನಾನು ಮದುವೆ ವಯಸ್ಸಿಗೆ ಬಂದಿನ ಇಲ್ಲ ನೀನ ಹೇಳು. ಏ ಲಾವಣ್ಯ, ಆಡ್ಬೇಡ. ಸರಿಯಾಗಿ ನನ್ನ ಮುಖ ನೋಡಿ ಹೇಳು, ಮದುವೆ ವಯಸ್ಸಿಗೆ ಬಂದಿನೋ ಇಲ್ಲ ಅಂತ. ನಮ್ಮ ಅವ್ವ ಬೈತಾಳೆ. ಕೈ ತೆಗಿ.
ಮಾಡ್ತಿ ಇಲ್ಲ ಅಂತಲ್ಲ, ಆದ್ರ ನಿಮ್ಮ ಅಪ್ಪಗನಲ್ಲ, ನಿಮ್ಮ ಅಪ್ಪ ಸಹಾಯ ಮಾಡ ನಿನ್ನ ಮದುವೆ ಮಾಡೋದಿಲ್ಲ. ಮೂಗಿನ ಕೆಳಗೆ ಚಿಗರ್ ಮೀಸ ಮೂಡೇವ ಇಲ್ಲ ನೋಡು. ನೀನ್ ಕೈಯಾಡಿಸ್ಕೊಂಡ್ ನೋಡು, ನಿನಗ ಗೊತ್ತಾಕೈತಿ. ಅದು ಸರಿನೇ ಐತ್ ನೋಡೆ. ನಮಗೆ ಗೊತ್ತಾಗ್ಬೇಕಂದ್ರೆ ನಾವೇ ಕೈ ಆಡ್ಸ್ಕೊಂಡ್ ನೋಡ್ಬೇಕಂತ ಹೋಗಿ ಬಿಡಲ್ಲ ಅವನ. ನಾಳೆಯಿಂದ ನೀನು ಒಂದ್ ಕೆಲಸ ಮಾಡು. ಏನ್ ಮಾಡ್ಬೇಕು? ನಮ್ಮ ಮನೆಗೆ ಯಾರಿಂದ ನಮ್ಮ ಮನೆಗೆ ಬರ್ಬೇಕು, ಯಾರಿಂದ ನಿಮ್ಮ ಮನೆಗೆ ಬರ್ಬೇಕು. ನೋಡ ಹಾಲು ಒಲಮೆ ನಾಗರಾಜನ್ಕಿಂತ ಗಟ್ಟಿ ಹಾಲಿರ್ತಾವ ನೋಡ. ಲೀಟ್ರಿಗೆ ಅರ್ಧ ಲೀಟರ್ ನೀರು ಹಾಕಿದ್ರು ಬಾಯಿ ಮುಚ್ಕೊಂಡು ಅಂತೀನಿ, ಬಾಯಿ ಮುಚ್ಕೊಂಡು. ಅಲ್ಲ ನೀನ್ ನೋಡಿದ್ರೆ ಹಿಂಗಂತಿ, ಆದ್ರ ನಿಮ್ಮ ಅಪ್ಪಗನಲ್ಲ ಶೆಟ್ಟಿ ಏನಂತ ಗೊತ್ತೈತೇನ? ಏ ಹುಡುಗಿಲ್ಲ ಅವಿ, ನನ್ನ ಮಗ ಇದ್ದಾಗ ಹಾಲು ಕೊಡಕ್ ಬರ್ಬೇಡ, ನಾನು ಒಮ್ಮೆ ಇದ್ದಾಗ ಬಾ, ನಿನ್ನ ಕೈಯಾರ ಹಾಲು ಬಂದು ನೀರ್ ಹರಿದು ಅಂತಾನ. ಯಾರು ಇರ್ತವರು ನಿನಗೆ ಇಬ್ಬರೊಳಗೆ? ತಂದೆಯೋ ಮಗನು? ತಂದೆಯೋ ಬೇಗನೆ ಬೆಸಸಲ ಅವನ್ನ ಬೆಸಸು. ನೋಡು, ನಿಮ್ಮಿಬ್ಬರಿಗೂ ಹೆಣ್ಣಿನ ಹುಚ್ಚು ತೆಲಿಗೆ ಪೂರ ಏರ್ಬಿಟ್ಟೈತಿ. ಎಲ್ಲರೂ ಹೋಗಿ ತಪ್ಪಲ ಹಿಡಿಸ್ಕೊಳ್ರಿ ಮಗನಾಗ. ನೋಡಲ್ಲ ಅವಣ್ಣ ಮಾತಾಡ್ತಾ ನಮ್ಮ ಅಪ್ಪನ ಸಾಲಿಗೆ ನಾನು ಸೇರಿಸ್ಬೇಡ. ಈಗ ನನಗೆ ಹೆಣ್ಣಿನ ಹುಚ್ಚು ತಗಳ ವಯಸ್ಸು ಹೌದಾ ಅಲ್ಲ ಹೇಳ. ಅಲ್ಲ ನನಗ್ ತಿಳಿದ ಮಟ್ಟಿಗೆ ನೀನ್ ಕರೆಕ್ಟ್ ಏಜ್ ಐತಿ, ಆದ್ರ ನಿಮ್ಮಪ್ಪ ತನ್ನ ಮದುವೆ ಆಗೋವರೆಗೂ ನೀನು ಮದುವೆ ಮಾಡೋದಿಲ್ಲ ನೋಡ್ತೀರಿ. ನಮ್ಮ ಅಪ್ಪನ ಮ್ಯಾರೇಜ್ ಕಳಿಸೋವರೆಗೂ ನಾನು ಮ್ಯಾರೇಜ್ ಆಗೋದಿಲ್ಲ ಅಂಬದ್ ಗೊತ್ತಾಯ್ತು. ಈಗ ನಾನು ಅದಕ್ಕೆ ಒಂದು ಪ್ಲಾನ್ ಮಾಡೀನಿ. ಅದಕ್ಕ ನಿನ್ನ ಸಹಾಯ ಸಹಕಾರ ಸ್ವಲ್ಪ ಬೇಕು ನೋಡ. ನನ್ನ ಕೈಲಾಗೋದಾದ್ರೆ ಯಾರಿಲ್ಲ ಅಂತಾರ, ಮಾಡ್ತೀನಿ. ಅದೇನಂತ ಹೇಳ್ರಿ. ಅದೇನ್ ಮಹಾ ದೊಡ್ಡ ಕೆಲಸ ಅಲ್ಲ, ಸಣ್ಣ ಕೆಲಸ. ಸಣ್ಣ ಕೆಲಸ ಇಟ್ಟ ಇರ್ತತ. ಅಟ್ಟ ನಾನು ಹೇಗಾದ್ರೂ ಪ್ರಯತ್ನ ಮಾಡಿ ಒಂದು ಅಲ್ಲಿ ನೋಡ್ಕೊಂಡು ಬಂದು ಅದನ್ನೇನ್ ಮಾಡ್ಲಿ ನಾನು? ಅಲ್ಲಿನ ನಿನ್ನ ಹಾಲಿನ ಕ್ಯಾನಿನೊಳಗೆ ಹಾಕಿ ಅದೇ ಅಲ್ಲ ಸೇರ ನಮ್ಮ ಮನೆಗೆ ಒಯ್ದು ನಮ್ಮಪ್ಪ ಕೊಡು. ನಮ್ಮಪ್ಪ ಕೊಡು. ನಾನು ಒಂದು ವಾರ ಊರು ಬಿಟ್ಟು ಹೋಗ್ತೀನಿ. ನಮ್ಮಪ್ಪ ಹಾಲು ಕೊಡೋದು ಸೀದಾ ಮಣ್ಣೂರ್ ಜಾತ್ರೆ ಸೇರ್ತಾನೆ. ಆಮೇಲೆ ನಾವು ಆರಾಮ್ ಇರ್ಬೋದು. ಅಲ್ಲ ಎಂತ ಪಾಪದ ಕೆಲಸ ಮಾಡಕ್ ಹೇಳ್ತೀಯಲ್ಲ ಅಂತೀನಿ ನಾನು. ಅಲ್ಲ ನಿನ್ನ ಸುಖಕ್ಕಾಗಿ ನಿಮ್ಮ ಅಪ್ಪನ ಪ್ರಾಣ ತಗೋಬೇಕ ನಾನು? ಇದ್ರೊಳಗ ನಾನು ಒಂದೇ ಸ್ವಾರ್ಥ ಸುಖ ಇಲ್ಲ, ನಿಂದು ಐತಂತ ತಿಳ್ಕೊ. ಅಂತೂ ಈ ಕೋಣ ಸುತ್ತಾಕಿ ನಮ್ಮ ಎಮ್ಮಿ ಕಟ್ಟ ಜಾಗಕ್ಕ ಬಂದಂಗ ಆತ. ಯಾರ್ರಿ? ಇಲ್ಲ ಹೋಗ್ಬೇಡ. ಕುರುಪೆಪ್ಸು ಬಿಟ್ಟೆ ಸಣ್ಣ ಮಾಡಿದೆ. ಬೆಚ್ಚು ಮಾಡಾರ ಯಾರು ಬಾರೆ ಹೊಗೆ ಒಂದು 9. ಎಲ್ಲ ಬಿಸಿನೇ, ತಣ್ಣಗಿಲ್ಲ ಇಲ್ಲ.
ಚಕಮಕಿ ಲಾವಣ್ಯ, ಈ ನಮ್ಮನೆ ಕೈ ಕಟ್ಟುವಂತೀಯ? ಹೋಗು ಲಾವಣ್ಯ, ಹೋಗು. ನಿನ್ನ ಲಿಂಕ್ ಕ್ಯಾನೊಳಗೆ ಉಪ್ಪಾಕದೆ ಬರ್ತೇನೆ. ನೋಡಿದೆ ನಿನ್ನೆ ನಮ್ಮ ಅಣ್ಣನ ಎದುರು ನನ್ನ ಅಂತರಂಗದ ಅಭಿಲಾಷೆಯನ್ನು ತಿಳಿಸಿದೆ. ಅದಕ್ಕೆ ನಮ್ಮ ಅಣ್ಣ ಏನ್ ಹೇಳಿದ್ರು ಗೊತ್ತೇ? ಏನು ಹೇಳಿದ್ರು ಲತಾ? ಅಂಥ ಪುಣ್ಯಾತ್ಮನ ಕೈ ಹಿಡಿಯುತ್ತಿರುವ ನೀನೇ ಭಾಗ್ಯಶಾಲಿ ಲತಾ. ದಯಾನಂದನಂತಹ ಸದ್ಗುಣಿ ನನ್ನ ಭಾವ ಮೈದುನಾಗಿ ಬರುತ್ತಿರೋದು ನಿಜಕ್ಕೂ ನನ್ನ ಪುಣ್ಯ. ಹಾಗೆ ಹೀಗೆ ಅಂತ ಬರೀ ನಿಮ್ಮನ್ನ ಹೊಗಳಿದ್ದು. ಹೌದೇ ಲತಾ? ನಮ್ಮ ಮನೆಯಲ್ಲಿಗೂ ನಮ್ಮ ಯಜಮಾನರಿಗೆ ನಮ್ಮಿಬ್ಬರ ಪ್ರೇಮ ಪ್ರಕರಣ ಗೊತ್ತಾಗಿ ಬಿಟ್ಟಿದೆ. ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಬಿಟ್ರೆ ಬೇರೆ ಯಜಮಾನರು ಯಾರಿದ್ದಾರೆ? ಯಾಕಿಲ್ಲ, ನಮ್ಮ ಲಿಂಗಜ್ಜ ಇಲ್ವೇ? ನಮ್ಮ ಮನೆಯ ಆಳಾದರೂ ನನ್ನ ದೃಷ್ಟಿಯಲ್ಲಿ ಯಜಮಾನ ಲಿಂಗಜ್ಜ. ಮೊನ್ನೆ ಏನು ಹೇಳಿದರು ಗೊತ್ತೇ ಲತಾ? ಏನ್ ಹೇಳಿದರು? ನೀನು ಸಾಕ್ಷಾತ್ ಲಕ್ಷ್ಮಿಯಂತೆ, ಬೇಗ ನೀನು ನನ್ನ ಕೈ ಹಿಡಿದು ನಮ್ಮ ಮನೆಗೆ ಬಂದು ಬಿಟ್ಟೆ ನಮ್ಮ ಮನೆ ಸ್ವರ್ಗ ಸಮಾನವಂತೆ. ಇನ್ನು ಏನೇನೋ ಹೇಳಿದ ಆ ಹುಚ್ಚು ಮುದುಕ. ಪಾಪ, ನಮ್ಮಿಬ್ಬರ ಪ್ರೀತಿಯನ್ನು ಕೊಂಡು ಅದೆಷ್ಟು ಆನಂದ ಪಟ್ಟಿದ್ದಾರೆ. ಹೋಗ್ಲಿ ಬಿಡಿ. ಅಂದ ಹಾಗೆ ನಮ್ಮ ಮದುವೆ ಯಾವಾಗ? ನೋಡು ಲತಾ, ಪ್ರೀತಿಯ ಹಕ್ಕಿಗಳಾಗಿ ಪ್ರೇಮದ ರೆಕ್ಕೆ ಕಟ್ಟಿಕೊಂಡು ದಿನಾಲು ಹಾರಾಡುತ್ತಾ ತಿಳಿ ನೀಲಿ ಗಗನ ಚುಂಬಿಸುವ ಆನಂದ ನೆಮ್ಮದಿ ಮದುವೆ ಎಂಬ ಸಂಕೋಲೆಯಲ್ಲಿ ಬಂಧಿತರಾದಾಗ ಸಿಗಲಾರದು. ಅದಕ್ಕಾಗಿ ಇನ್ನು ಕೆಲ ಕಾಲ ಪವಿತ್ರ ಪ್ರೇಮಿಗಳಾಗಿ ಪ್ರಣಯ ಸಾಮ್ರಾಜ್ಯದ ರಾಜರಾಣಿಯಂತೆ ಹಾರಾಡುವ ಇಷ್ಟೇಕೆ ಅವಸರ? ನೋಡಿ, ನಾನೇಕೆ ಇಷ್ಟೊಂದು ಅವಸರ ಪಡ್ತಾ ಇದ್ದೀನಿ ಅಂದ್ರೆ, ನನ್ನ ಊರಿಗೆ ಗೆಳತಿಯರೆಲ್ಲ ಮದುವೆಯಾಗಿ ಒಂದೊಂದು ಮಗುವಿನ ತಾಯಂದಿರಾಗಿದ್ದಾರೆ. ಅವರೆಲ್ಲರೂ ನನಗೆ ಅಣಕವಾಡುತ್ತಾರೆ, ವ್ಯಂಗ್ಯವಾಗಿ ಕೇಳುತ್ತಾರೆ, ನಿನ್ನ ಮದುವೆ ಯಾವಾಗ ಅಂತ. ಅದಕ್ಕಾಗಿ ಓಹೋ, ನೀನು ಆದಷ್ಟು ಬೇಗ ಒಬ್ಬ ಮಗುವಿನ ತಾಯಿಯಾಗಬೇಕೆಂಬ ಹೆಬ್ಬಯಕೆ ಬಂದಿರುವೇನೋ? ನೋಡಿ ಲತಾ, ನಿನಗಿಂತಲೂ 100 ಪಟ್ಟು ಹೆಚ್ಚು ಆಸೆ ಮಗುವಿನ ತಂದೆಯಾಗಬೇಕೆಂಬ ಬಯಕೆ ನನಗಿದೆ ಲತಾ. ಇನ್ನೊಂದು ವಿಷಯ, ನನ್ನ ಮಗ ದೊಡ್ಡ ಕಲಾವಿದನಾಗಬೇಕು, ಸಂಗೀತಗಾರನಾಗಬೇಕು, ಸಕಲ ಕಲಾ ಪ್ರವೀಣನಾಗಬೇಕಂತ ನನ್ನ ಆಸೆ. ಛೇ, ದಯವಿಟ್ಟು ಬೇಡಿದೆ ನನ್ನ ಮಗ ಓದಿ ದೊಡ್ಡ ಡಾಕ್ಟರ್ನಾಗಬೇಕು. FRCS ಲಂಡನ್, FRCS ಅಮೆರಿಕ ಪದವಿಯನ್ನ ಪಡೆದು ಹೆತ್ತವರ ಹೆಸರನ್ನ ಮುಂದೆ ತರುವ ಸತ್ಪುತ್ರನಾಗಬೇಕು. ಆಗ ಜನರು ನಮ್ಮನ್ನ ಹಾಡಿ ಹೊಗಳುತ್ತಾರೆ. ಇಂಥ ಮಗನನ್ನು ಹೆತ್ತ ತಂದೆ ತಾಯಿಗಳು ನಿಜಕ್ಕೂ ಭಾಗ್ಯವಂತರು ಎಂದು. ಹೌದೇ ಲತಾ? ಹಾಗೆ ಆಗಲಿ, ನಿನ್ನ ಮಗ ದೊಡ್ಡ ಡಾಕ್ಟ್ರೇ ಆಗಲಿ, ನಾನೇಕೆ ಬೇಡ ಅನ್ಲಿ? ಅಂದ ಹಾಗೆ ಅವನಿಗೆ ತಿಂಗಳು ಹಣ ತಪ್ಪದೆ ಕಳಿಸಿಬಿಡಿ. ಯಾರು ಬೇಡ ಅಂತಾರೆ? ನಾಳೆನ ಎಮ್ಮೋ ಮಾಡಿಬಿಡೋಣ. ಹಾ ಮಾಡಿಬಿಡಿ. ಏ ಲತಾ, ಯಾರಿಗೆ ಕಳಿಸಲಿ ಹಣ? ಎಲ್ಲಿದ್ದ? ಛೇ, ಹೋಗಿ ಅಂದ್ರೆ ನಾನೇನೇನೋ ಮಾತನಾಡಿಬಿಟ್ಟೆ. ಯಾಕೆ ಲತಾ? ನಾಚಿ ನೀರಾದೆ ಎಲ್ಲ. ಲತಾ, ನನ್ನ ನಿನ್ನ ಈ ಸುಂದರ ಕನಸು ಶೀಘ್ರದಲ್ಲಿಯೇ ನನಸಾಗುವ ವ್ಯವಸ್ಥೆ ಮಾಡ್ತೀನಿ, ಆಯ್ತೆ? ನಿಮಗೆ ತಿಳಿದಂತೆ ಮಾಡಿ. ನೋಡಿದೆಯಾ ಲತಾ? ಈಗಲಾದರೂ ಅರ್ಥವಾಯಿತೆ ಮಾನವ ಜೀವಿ ಎಷ್ಟೊಂದು ಸ್ವಾರ್ಥಿ ಎಂಬುದನ್ನು. ಪ್ರತಿಯೊಬ್ಬರೂ ಮದುವೆಯಾಗಬೇಕು, ಮಕ್ಕಳನ್ನು ಎತ್ತು ವಿದ್ಯಾವಂತರನ್ನಾಗಿ ಮಾಡಬೇಕು, ಕೀರ್ತಿ ಗೌರವಗಳಿಂದ ಮೆರೆಯಬೇಕು ಎಂಬ ಆಸೆ ಮನೆ ಮಾಡಿರುತ್ತದೆ. ಆದರೆ ಆ ಆಸೆ ಈಡೇರಿ ಗುರಿ ತಲುಪುವುದು ಅವರವರ ಹಣೆಬರಹ. ದಯಾನಂದ್, ಆ ಭಗವಂತ ಎಲ್ಲದಕ್ಕೂ ಕೊನೆ ಎಂಬುದನ್ನ ಇಟ್ಟು ಆಸೆ ಎನ್ನುವುದಕ್ಕೆ ಕೊನೆಯೇ ಇಲ್ಲದಂತೆ ಮಾಡ್ಬಿಟ್ನಲ್ಲ ಅಂತ. ಅದಕ್ಕಾಗಿಯೇ ಈ ಮಾನವರು ಆತನನ್ನು ದಯಾಮಯ ಕರುಣಾಳು ಎಂದು ಕೈ ಜೋಡಿಸುತ್ತಾರೆ. ಅದೇನೇ ಇರಲಿ, ಆದಷ್ಟು ಬೇಗ ನೀವು ನಮ್ಮ ಮ್ಯಾರೇಜ್ಗೆ ಅರೇಂಜ್ ಮಾಡಿಬಿಡಿ. ಲತಾ, ಯಾಕೆ ಮದುವೆ ಅಂತೇಳಿ ಇಷ್ಟೊಂದು ಅವಸರ ಪಡ್ತೀಯ? ಓಹೋ, ಗೊತ್ತಾಯ್ತು. ಗಂಡಿನ ಮನ ಚಂಚಲ, ಹೂವಿನಿಂದ ಹೂವಿಗೆ ಹಾರುವ ಚಪಲ. ನನಗಿಂತಲೂ ಸುಂದರಿಯಾದವಳನ್ನು ಕಂಡರೆ ಎಲ್ಲಿ ನನಗೆ ಕೈ ಕೊಡಬಹುದು ಎಂಬ ಅನುಮಾನವಲ್ಲವೇ? ಹೌದು ಮತ್ತೆ ಲತಾ, ಮಾಮರಕ್ಕೆ ಹಬ್ಬಿದ ಮಲ್ಲಿಗೆಯ ಮಧುವನ್ನು ಹೀರುವ ಈ ದುಂಬಿ ಎಂದಾದರೂ ಕಳ್ಳಿಯ ಮೇಲೆ ಬಿದ್ದ ಹೂವಿಗೆ ಆಸೆ ಪಡುವುದೇ?
ಛೆ ಅದೆಂದಿಗೂ ಸಾಧ್ಯವಿಲ್ಲ. ಲತಾ, ನೀನು ನನ್ನ ಬಾಲ್ಯದ ಗೆಳತಿ, ಸುಖ ದುಃಖದಲ್ಲಿ ಭಾಗಿಯಾಗುವ ಸತಿ. ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ನೀನು ಶಕುಂತಲೆ, ನೀನು ಶಕುಂತಲೆ. ಕಾಳಿದಾಸನ
ಅಂತೂ ಸಿರಿತನದ ಸಕ್ಕಿನಲ್ಲಿ ಹಾರಾಡುವ ಈ ಹಕ್ಕಿಗಳ ಜೋಡಿಯನ್ನು ಹೆಜ್ಜಾಡ ಮಾಡುವ ಬೇಟೆಗಾರ ನಾನಾಗಿ ಬಲಿ ತೆಗೆದುಕೊಳ್ಳಲೇಬೇಕು ಈ ನನ್ನ ವಿಷ ತುಂಬಿದ ಅಂಬುಗೆ. ದಯಾನಂದ್ ಮುಗ್ಧ ಮಾನವನಾದ ಇನ್ನು ಮಿಲ್ಲಿನಲ್ಲಿ ಮ್ಯಾನೇಜರ್ ಆಗಿ ಸೇರಿರುವುದು ಏತಕ್ಕಾಗಿ ಗೊತ್ತೇ? ಮತ್ಸರಿತನದಿಂದ ನಿನ್ನ ಮನೆ ಮುರಿದು ನೀನು ಮನವಿ ಮಾಡಿಕೊಳ್ಳುವ ಮಗಳನ್ನು ನನ್ನ ಮನದರಸಿಯನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ. ಮಿಸ್ಟರ್ ದಯಾನಂದ್, ಈ ಚಂದ್ರಕಾಂತ ಸೃಷ್ಟಿಸಿದ ಚಕ್ರವ್ಯೂಹದಲ್ಲಿ ಬಿದ್ದು ನೀನು ವಿಲವಿಲನೆ ಒದ್ದಾಡಬೇಕು. ಆಲ್ ರೈಟ್, ಲತಾ ದಯಾನಂದನೆಂಬ ಮಾಮರಕ್ಕೆ ಬಳ್ಳಿಯಾಗಿ ಹಬ್ಬಿ ಹೂ ಬಿಡುವ ಮುಂಜೆಗೆ ನಿನ್ನ ಬೇರು ಸಮೇತ ಕಿತ್ತೊಗೆದು ನಿನ್ನ ಜೀವನ ಸರ್ವನಾಶ ಮಾಡದಿದ್ದರೆ ನಾನು ಮಿಲ್ ಮ್ಯಾನೇಜರ್ ಚಂದ್ರಕಾಂತ್ ಕರೆಯಲ್ಲ. ಅಪ್ಪ, ಮೇಕಪ್ ಇನ್ನೂ ಮುಗಿಲಿಲ್ಲನಪ್ಪ. ಓ ತಂದೆ, ಎಂದೆ ಮೇಕಪ್ ಇನ್ನೂ ಮುಗಿಲಿಲ್ಲನಪ್ಪ ತಂದೆ. ಲೇ ಯಪ್ಪ, ತನ್ನ ಮೇಕಪ್ ಮೇಲೆ ಯಾಕಲ್ಲ ನಿನ್ನ ಕಣ್ಣ? ಲೇ ವಾಸು, ಒಂದು ಮಾತು ಹೇಳ್ತೀನಿ ಕೇಳು. ನಾನು ಏನು ಮಾಡಿದ್ರೆ ನಿನ್ ಒಳ್ಳೆದಕ್ಕೆ ತಿಳ್ಕೊಳ್ಳಿ ಮಗನೇ. ಅಲ್ಲಲ್ಲ, ನನಗೆ ಒಳ್ಳೇದಾಗ ಕೆಲಸ ನೀನ್ ಯಾವನು ಮಾಡಿಕೋ. ನಿನ್ನ ಇತಿಹಾಸದ ಪುಟ ತಿರುವಿ ಹೇಳಪ್ಪ ನೋಡಮ್ಮ. ಮಗನ, ನನ್ನ ಪೂರ್ತಿ ನನ್ನ ಇಸ್ತ್ರಿಗೆ ಕೈ ಹಾಕ್ದ ಮಗನ. ಏ ಮಗನ, ನಿನ್ನ ವಯಸ್ಸಾಗ ನಾನು ಸ್ವಲ್ಪ ಮೆರೆದಾಡಿಲ್ಲ, ಸ್ವಲ್ಪ ಹುರಿದಾಡಿಲ್ಲ. ಅದನ್ನ ಸ್ವಲ್ಪ ಸಣ್ಣದು ಮಾಡಿ ಹೇಳಪ್ಪ, ಜನಕ್ಕೆ ಗೊತ್ತಾಗ್ಲಿ. ಲೇ ವಾಸು, ತಾಯಿ ಇಲ್ಲದ ಮಗ ಅಂತ ನಿನ್ನ ಹೆಚ್ಚು ಪ್ರೀತಿ ಮಾಡಿ ನಾನು ತಪ್ಪಾಗೈತೆ. ದೇವರು ನಿನಗೆ ನಾಚಿಕೆ ಅನ್ನೋದು ಸ್ವಲ್ಪ ಆದ್ರೂ ಕೊಟ್ಟ ನೆನಪ ಯಾಕಲೇ ಮಗನ? ಅಲ್ಲಪ್ಪ, ಬರೇ ನೀನು ಉರ್ದಿತ್ತು ಮೆರೆದಿತ್ತು ಹೇಳಿ ನಾನೀಗ ವಯಸ್ಸಿಗೆ ಬಂದೇನೆ ಅನ್ನೋ ವಿಚಾರನೇ ಮರ್ತು ನೋಡಪ್ಪ. ವಯಸ್ಸಾಯ್ತಂತ ವಯಸ್ಸು ನಿನಗೆ ಯಾವ ವಯಸ್ಸಪ್ಪ? ಹಾರಾಡೋ ಸಣ್ಣ ಹುಡುಗ ಇದ್ದಂಗ ಅದಿ ನೋಡಪ್ಪ. ಸಣ್ಣಗೆ ಆಯ್ತು ನೋಡಪ್ಪ. ಯಪ್ಪ, ನಾನು ನಮ್ಮ ಅವ್ವನ ಮಾಡಿ ನಾನು ಮದುವೆ ವಯಸ್ಸಿಗೆ ಬಂದೇನೆ. ಮದುವೆ ಮಾಡ್ತೀಯೋ ಇಲ್ಲ? ನಿನಗೆ ಮದುವೆ ಹುಚ್ಚ, ತಲೆ ಮೇಲೆ ಮಾಸೆ ಆರಿಲ್ಲ. ನಿನಗೆ ಮದುವೆ ಮಾಡಿದ್ರೆ ಈ ನಮ್ಮ ಕಂಬುಡು ಸೇಡ್ತಲ್ಲ ಚೀತು ಅಂದಾರ ಸಂಸಾರ ಬಾಳೆವು ಏನಂದ್ರೆ ಗೊತ್ತೈತಲ್ಲ. ಅಪ್ಪ ಸುಳ್ಳು, ನನ್ನ ಬೆಡ್ರೂಮ್ನಾಗ ಹೋಗಿ ಕಣ್ಣಾಡ್ತೀನಿ ನೋಡೋರು. ನೋಡಪ್ಪ, ಬೆಡ್ರೂಮ್ನಾಗ ಕಣ್ಣಾಡ್ಸ್ಬೇಕಂತ. ನನ್ನ ಬೆಡ್ರೂಮ್ ಚಿಂತೆಯಾಗ ನಾನು ಅದೀನಿ, ಇನ್ನು ಆತನ ಬೆಡ್ರೂಮ್ನಾಗ ನಾನು ಯಾಕಪ್ಪ ಕಣ್ಣಾಡ್ತೇನ? ಅಪ್ಪ, ಸಂಸಾರ ಬಾಳೆ ಒಂದಲ್ಲ, ಅದಕ್ಕೆ ಅದೇ ಎಂದು ನಾನು ಶಾಲೆ ಬಿಟ್ಟು ಮನೆ ಸೇರಿದನೋ ಅಂದ ನನಗರಿವಾಯ್ತು. ಅದ್ರಾಗ ನಾನು ಇನ್ನು ಹಿರಿಯರೊಳಗ ಜಮ ಆಗಿಲ್ಲ, ಕಿರಿಯನಂತೂ ಮೊದಲೇ ಅಲ್ಲ. ಯಾವನ ಬಂತು ಲೈಸೆನ್ಸ್ ಸಿಕ್ಕತ್ತಂತೇಳಿ ಸೀದಾ ಬುಕ್ ಸ್ಟಾಲಿಗೆ ಹೋಗಿ ಖರೀದಿ ಮಾಡಿಬಿಟ್ಟು ನೋಡಪ್ಪ. ಮಗ ಮನೆಗೆ ಒತ್ಕೊಂಬಂಗಿಲ್ಲ, ಬುಕ್ ಸ್ಟಾಲಿಗೆ ಹೋಗ್ತಂತೆ. ಏನೇನು ಖರೀದಿ ಮಾಡಿದಪ್ಪ? ನಂಬರ್ 1 ರತಿ ವಿಜ್ಞಾನ, ನಂಬರ್ 2 ಕಾಮಕೇಳಿ, ನಂಬರ್ 3 ಪದ್ಮಿನಿಯ ಪಲ್ಲಂಗ, ನಂಬರ್ 4 ಸುಖಾಸನಗಳು, ನಂಬರ್ 5 ಸಚ್ ಲೈಫ್ ವಿತ್ ತಾಬುಟ್ಟ ಫೋಟೋ. ಸಾಕ್ ಮಾಡು ಮಗನೇ, ಸಾಕ್ ಮಾಡು. ಎಂತೆಂತ ಪುಸ್ತಕ ಖರೀದಿ ಮಾಡ್ಯಾರ. ನಾನೇನು ರಾಮಾಯಣ ಮಹಾಭಾರತ ಪುಸ್ತಕ ಖರೀದಿ ಮಾಡಿ ಓದಕತ್ತೇನ ಅಂತ ಮಾಡಿದ್ದೆ. ಏ ಅಪ್ಪ, ರಾಮಾಯಣ ಮಹಾಭಾರತ ಓದ
ಹಾಲದ ವಯಸ್ಸು ನಂದಲ್ಲಪ್ಪ, ನಿಂದು. ನಿನಗೆ ಅನುಮಾನ ಇಟ್ರೆ ತಿರುಪತಿಯ ಗುಡಿ ಹತ್ರ ಹೋಗಿ ಕಟ್ಟಪ್ಪ ಮಾವ, ದೊಡ್ಡಗಳಪ್ಪ ಮಾವ ಇವರೆಲ್ಲ ಕುಂತಿರ್ತಾರ, ಕಟ್ಟಪ್ಪ ಎಲ್ಲ ಕೇಳ್ಕೊಂಡ್ ಬಾ. ಏ ವಾಸು, ನಾನು ನಿನ್ ತಂದಿಲ್ಲ ಅಂತ ಅಪ್ಪ ಅಪ್ಪ ಎಂದು ನಿನ್ನ ಚಪ್ಪಲಿ ನನ್ನ ಕಾಲಿಗೆ ಕರೆಕ್ಟ್ ಅಳತೆ ಆದವು ಅಂದ ನಾನು ನೀನು ಸ್ನೇಹಿತರಿದ್ದಂಗ ಅಂತ ತಿಳ್ಕೊಂಡೆ. ಅಲ್ಲಪ್ಪ, ಹೇಳಪ್ಪ. ವಯಸ್ಸಿಗೆ ಬಂದ ಮಗನ್ನ ಮನೆಗೆ ಇಟ್ಕೊಂಡು ನನ್ನ ಕಣ್ಣೆದುರಿಗೆ ಮಾಡಬಾರ್ದು ಅಲ್ಕಟ್ ಕೆಲಸ ಮಾಡಿದ್ರೆ ನಿನಗೆ ಯಾವ ನನ್ನ ಮಗ ಮರ್ಯಾದೆ ಕೊಡ್ತಾನ? ನಾನೇನು ಅಲ್ಕಟ್ಟಿ ಕೆಲಸ ಮಾಡಿಲ್ಲ ಅಪ್ಪ. ಅದನ್ನು ಹೇಳ್ಬೇಕಲ್ಲಪ್ಪ, ಈ ಜನಕ್ಕ ಕಾಯ್ತಿದ್ದಾರೆ. ಅಲ್ಲಪ್ಪ, ಆ ಅಗಸ್ರ ಹುಡುಗಿ ಅಂಬವ್ವ ನಮ್ಮ ಮನೆ ಬಟ್ಟೆ ಒಗೆದು ಬಿಟ್ಟಿದ್ದಾಗ ನಿನ್ನ ಕೆಟ್ಟತನದಿಂದ ಹೌದಾ ಅಲ್ಲ? ಅಲ್ಲಪ್ಪ, ಮಠ ಮಧ್ಯಾಹ್ನದಾಗ ಬಟ್ಟೆ ಒಗ್ಯಾಕ ಬಂದ ಅಂಬವ್ವನ, ಬಟ್ಟೆ ಕೊಡಕ್ ಬಂದ ಅಂಬವ್ವನ ನೀ ಕೈ ಹಿಡಿದು ಹೇಳಿದ್ದು ಸುಳ್ಳ? ಲೇ ಅಪ್ಪ, ಪುಣ್ಯಪ್ಪ ನಿನ್ನ ಕೈ ಮುಗಿತೀನಿ, ಎಲ್ಲ ಕೈ ಮೇಲೆ ಬಡ್ಲೆ ಮರದಿ ಕೈ ಬಡ್ಲೆ ಅಪ್ಪ. ಅಪ್ಪ, ನಾನು ಕೊನೆಯದಾಗಿ ಹೇಳ್ತೀನಿ, ಬಹಳ ನಿಷ್ಠುರವಾದಿ. ಸುಮ್ಮನೆ ನನ್ನ ಮದುವೆ ಮಾಡಿ ಮನೆತನದ ಹಿರಿತನ ಟ್ರೆಜರಿ ಕೇಳಿ ನನ್ನ ಕೈ ಕೊಟ್ರೆ ಆಯ್ತು. ಇರದಿಟ್ರೆ ಮುಂದಿನ ವಾರ ನಿನ್ನ ಕತೆ ಲಂಕೇಶ್ ಪತ್ರಿಕೆ ಒಳಗೆ ಬಂತು ಅಂತ ತಿಳ್ಕೋ. ಈ ಹೋಗ ಮಗನ ಹೋಗ, ಈ ಮಗನಿಗ ಮದ್ವಿ ಅಂತ, ಅದ್ರಾಗ ಇರಿತೇನ ಅಂತ, ಅದ್ರಾಗ ಟ್ರೆಜರಿ ಕೀ ಕೊಡ್ಬೇಕಂತೆ. ಈ ನನ್ನ ಮಗ ಯಾರ್ದಾರ ತಿರುಪತಿ ಕಟಿಂಗ್ ಮಾಡದೆ ಇದ್ದಂಗ ಅದರ. ನಾನು ಕನ್ನಡ ನೋಡ್ಲಿಕ್ಕೆ ಹೋಗ್ಬೇಕಂದಿದ್ದೆ, ಶಾಸ್ತ್ರಿ ಬರ್ತಾನಂದಾರ, ಇನ್ನೂ ಬರ್ಲಿಲ್ಲ. ಆಗ್ಲಿ ಬಟ್ ನಾನೇ ಬಟ್ಟೆ ಚೇಂಜ್ ಮಾಡ್ಕೊಂಡು ಅಲ್ಲಿಗೆ ಹೋಗಾಯ್ತು. ಬರ್ತಿಲ್ಲ ಬಾ. ವಯಸ್ಸು ನಿಂಗೆ? ಅಲ್ಲ, ಇಬ್ರು ಒಂದೊಂದ್ ಕೈಯಾಗ ಹಿಡ್ಕೊಂತ ಬಂದ್ರೆ ನಾ ಯಾರಿಗಂತ ಹಾಕ್ಲಿ ಯಾರಿಗಂತ ಬಿಡ್ಲಿ? ಏನ್ ಹಿಡ್ಕೊಂಬಂದಿವಿ? ಏನ್ ಹಿಡ್ಕೊಂಬಂದಿವಿ? ಪಾತ್ರನ ಪಾತ್ರನಾ? ನಿನಗೆ ಯಾರ್ದು ಚಲೋ ಕಾಣಿಸುತ್ತೆ ಅವ್ರಿಗೆ. ಲೇ ವಾಸು, ನಾನೆಲ್ಲ ತಗೋತೀನಿ, ಮತ್ತೆ ನೀನ್ ಯಾಕೆ ಹಿಡ್ಕೊಂಬಂದಲ್ಲ? ನಂದು ನಾನು ಹಿಡ್ಕೊಂಡು ಬಂದಿನಿ, ನಂದ್ರೆ ನಾನು ಹಾಕಿಸ್ಕೊಂಡು, ನಿಂದು ನೀನ್ ಹಿಡ್ಕೊಂಡು ಬಂದಿಗೆ ಅಂದ್ರೆ ನೀನ್ ಹಾಕಿಸ್ಕೋ. ಹಂಗಂದ್ರ ನಾವಿಬ್ರು ಬೇರೆ ಬೇರೆ ಇಲ್ಲೇ. ಅಣ್ಣ ನರಸಿಂಹಣ್ಣ, ಲೇ ಅಲ್ಲಲೇ, ನಾವಿಬ್ರು ತಂದಿ ಮಗ, ಹಿಂಗ ಒಂದು ಹಾಲಿನ ಕ್ಯಾನಿಗೆ ಬಡದಾಡ್ದು ಚಲೋ ಅಲ್ಲಲೇ. ಯಾಕೆ ಚಲೋ ಅಲ್ಲ? ನನಗೆ ದಕ್ಕುವಷ್ಟು ನಾನು ಆಕ್ಷನ್ ಕೊಡಿದ್ದೀನಿ, ನಿನಗೆ ದಕ್ಕುವಷ್ಟು ನೀನ್ ಆಕ್ಷನ್ ಕೊಡಿ. ಅಂದ್ರೆ ನಾವಿಬ್ರು ಬೇರೆ ಬೇರೆ ಇಲ್ಲೇ. ಎಂದು ನಾನು ವಯಸ್ಸಿಗೆ ಬಂದು ನಿನ್ನ ಗುಟ್ಟೆಲ್ಲ ರಟ್ಟು ಮಾಡ್ಲಿಕ್ಕತ್ತಿದ್ದನು ಅಂದ ನಾನು ನೀನು ಬೇರೆ ಆದಂಗ. ಏ ಲವಣ್ಯ, ಅಕ್ಕ 1 ಲೀಟ್ರ್ ಹಾಲು. ಹೊರ ಹೆಣ್ಣು ಮಕ್ಕಳ ಅಂದ್ರೆ ಒಂಟಿ ಹೆಸರ್ಲಿ ಕರಿಬಾರ್ಲಿ. ಯಾವ ಅಕ್ಕ ಅನ್ನೋದು ಕಲ್ತ್ಕೋಬೇಕಲ್ಲಿ. ಏ ಹುಡುಗಿ ನಾವಿ ನನಗೊಂದು ಲೀಟ್ರ್ ಹಾಲು ಹಾಕು. ಏ ಹುಡುಗಿ ಲಾವಿ, ಏ ಯಪ್ಪ ಹೇಳೋದು ಆಚಾರ, ನಿನ್ನೋದು ಬದ್ನೆಕಾಯಿ ಅಂತ ಶಾಸ್ತ್ರ ಮಾಡ್ಯಾರಲ್ಲ, ನಿನ್ನೋಡೆ ಮಾಡಿರ್ಬೇಕು. ಅಲ್ಲ ನನಗೆ ಯವ್ವ ಯಕ್ಕ ಆಮೇಲೆ ಅಂತ ಬುದ್ಧಿ ಹೇಳಿ ತಾನು ಮಾತ್ರ ಲೇ ಹುಡುಗಿ ಏ ಯವ್ವ ಆಗ 1 ಲೀಟ್ರ್ ಶೆಟ್ರ, ಅಲ್ರಿ ನೀವಿಬ್ರು ಸೇರ್ಕೊಂಡು ಒಂದೇ ಕೇನ ಹಾಲಿಗೆ ನಮ್ಮನೆ ಬಡದಾಡಿದ್ರೆ ನಾನು ಯಾರಿಗಂತ ಹಾಕ್ಲಿ ಯಾರಿಗಂತ ಬಿಡ್ಲಿ ಹಾಲು? ನೋಡು ಲವಣ್ಯ, ನಿನ್ನ ಹಾಲು ಯಾರ ಪಾತ್ರ ಚಲೋ ಐತೆ ಅವ್ರಿಗೆ ಹಾಕು. ನಿನ್ನ ಹಾಲು ಕುಡಿದು ದಕ್ಕಿಸಿಕೊಳ್ಳೋ ತಾಕತ್ತು ಯಾರಿಗೈತೆ ಅವ್ರಿಗೆ ಹಾಕು. ನನ್ನ ಪಾತ್ರ ಏನಾಗತ್ತಲೇ ಹೊಸದು ತಳ್ಳ 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 ಉಳಿತದ
ನೋಡಪ್ಪ. ಆದ್ರೂ ಶೆಟ್ರ ಎಲ್ಲಿ ಬೇಕಲ್ಲಿ ಇಟ್ಟಿಟ್ರೆ ನಗ್ಗಿ ಬಿಟ್ಟೈತ್ ಬಿಡ್ರಿ. ನಂದು ನಿಂದ ನಿಂದ ಏನ್ ಕೇಳ್ತಿ ಬಿಡ ಹಂಗ ತಳ 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 ತಳ. ಹೌದೌದೌದು. ಮತ್ತೆ ಆಗುದಿಲ್ಲ ನಾ ಬರುವುದಿಲ್ಲ. ದೂರ ನಿಂತ್ರ ನೋಡ್ರಿ, ನಾನೀಗ ತಂದಿ ಮಗ ಇಬ್ರಿಗೂ ನಿಷ್ಠೂರ ಆಗಕ್ ತಯಾರಿಲ್ಲ. ಯಾಕಂದ್ರ ನೀವಿಬ್ರು ಮುಂದಿರ್ಕೊಂಡ್ಬಂದು ನನಗ ಹಾಕೋ ಅಂದ್ರ ಇಬ್ರಿಗೂ ನಿಷ್ಠೂರ ಆಗೋದಿಲ್ಲ. ಇನ್ಮೇಲೆ ನಾನ್ ನಿಮ್ಮ ಮನೆ ಕಡೆ ಕಾಲ್ ಸಹಿತ ಮಾಡೋದಿಲ್ಲ, ಈ ಮನೆಗ್ ಬರೋದಿಲ್ಲ. ಏನು ತಲೆ ಕೆಟ್ಟ ಹುಡುಗಿ ಐತಪ್ಪ ಅದು. ವ್ಯಾಪಾರ ಯಾರು ಕೂಡ ಹೊಂದಿಕೆ ಆಗ್ತದೋ ಅವ್ರಿಗೆ ಹಾಲಾಕಿ ರೊಕ್ಕಿಸ್ಕೊಂಡು ಹೋದ್ರ ಆಯ್ತು. ಹಂಗೆ ಹೋಗ್ತದ ಅದು. ಹುಚ್ಚುಡುಗಿ ಏ ಅಪ್ಪ, ಹೇಳಪ್ಪ ನಿಂದೊಂದು. ಅದು ಹಣಕ್ಕೆ ಬೆಲೆ ಕೊಡೋ ಹುಡುಗಿ ಅಲ್ಲೋ, ಗುಣಕ್ಕೆ, ಫಿಗರಿಗೆ, ಪರ್ಸನಾಲಿಟಿಗೆ. ಹೌದೌದು. ಅದ್ರಾಗ ಮುಖ್ಯವಾಗಿ ವಯಸ್ಸು ಬೆಲೆ ಕೊಡೋ ಹುಡುಗಿಯಪ್ಪ. ವಯಸ್ಸು ಬೆಲೆ ಕೊಡೋ ಹುಡುಗಿ. ಬರ್ತೀನಪ್ಪ, ಬರ್ತೀನಿ. ಏ ಹುಚ್ಚ, ಏನ್ ಹುಚ್ಚಿರತಲ್ಲಿ ಆ ಹುಡುಗಿದು. ಎಂದಿದ್ರು ಹದಿಯರಿಯದ ಹುಡುಗಿಗೆ ನಾನೇ ಜವಾನ. ಇಷ್ಟಂಡೆಟ್ ಮಾಡ್ಕೊಂಡ್ರೆ ನಾನೇ ಯಜಮಾನ. ನಮಸ್ತೆ ಗುರೂಜಿ. ಆ ವೀರಭದ್ರ ದೇವರು ನಿಮಗೆ ನಮಸ್ತೆ ಗುರುಜಿ. ಆ ದೇವರು ಗುರೂಜಿ, ಇನ್ನು ಕೆಲ ಕಾಲ ಆಸ್ಪತ್ರೆಯಲ್ಲಿಯೇ ಚಿಕಿತ್ಸೆ ಹೊಂದಿದ್ದರೆ ಚೆನ್ನಾಗಿರ್ತಾ ಇತ್ತು. ದಯಾನಂದ, ಹೌದು ಗುರುಜಿ, ಇಷ್ಟು ಅವಸರವಾಗಿ ಬರುವ ಪ್ರಮೇಯವಾದ್ರೂ ಏನಿತ್ತು? ದಯಾನಂದ, ದಯೆ ಕರಡ ತುಂಬಿದ ಅಂತರ್ಗಗಳು ನಾನು ಇದ್ದು ಸತ್ತಂತೆ ನನ್ನ ದಯವಿಟ್ಟು ಅಂತ ಮಾತನ್ನ ಹೇಳ್ಬೇಡಿ ಅಪ್ಪಾಜಿ. ಗುರುಗಳೇ, ತಾವು ಆ ರೀತಿ ಭಾವಿಸುವುದಾದರೆ ನಾವು ನಿಮ್ಮ ಪಾಲಿಗೆ ಇದ್ದೂ ಸತ್ತಂತೆ. ಗುರುಜಿ, ಮೊದಲೇ ನಿಮ್ಮ ಸ್ವಾಸ್ಥ್ಯ ಸರಿಯಾಗಿಲ್ಲ. ಮಧ್ಯ ಮಾರ್ಗದಲ್ಲಿ ನಿಂತು ಮಾತನಾಡೋದ್ರಿಂದ ನಿಮಗೆ ಇನ್ನಷ್ಟು ಆಯಾಸವಾಗಬಹುದು. ಅಮ್ಮ, ಅವಸಾನ ಕಾಲದಲ್ಲಿ ಆಯಾಸವಿದೆ. ನಾನಿನ್ನು ಬಹಳ ದಿನ ಬದುಕಲಾರೆನು. ಅಪ್ಪಾಜಿ, ನೀವು ಈ ರೀತಿ ಮಾತಾಡಿದ್ರೆ ನನಗೆ ತುಂಬಾ ಭಯವಾಗುತ್ತೆ ಅಪ್ಪಾಜಿ. ಅಮ್ಮ, ಮಗು ಬದುಕಿಗೆ ಭಯಪಟ್ಟರೆ ಹೇಗಮ್ಮ? ಆ ಭಗವಂತ ಬಾ ಎಂದಾಗ ನಾನು ನೀನು ಎಲ್ಲರೂ ಆ ಶಿವನ ಪಾದ ತಲೆಗೆ ಸೇರಲು ಗುರುಜಿ, ನನ್ನ ದೇಹದ ಶಕ್ತಿ ನನಗೆ ಅರಿವಾಗಿದೆ. ಆ ಭಗವಂತ ಪರಮಾತ್ಮ ಪಾರಮಾರ್ಥದಿಂದ ನನ್ನನ್ನು ಗುರೂಜಿ, ಹೇಳು. ಹೌದು ದಯಾನಂದ, ಹೌದು ದಯಾನಂದ. ಆ ಜಗಜ್ಜಾಲಕರ ನಿಯಮವನ್ನು ಉಲ್ಲಂಘಿಸುವುದು ಈ ಮಾನವರಾದ ನಮ್ಮಿಂದ ಅಸಾಧ್ಯ. ಹೋಗಲಿ ದಯಾನಂದ, ನನ್ನ ಶಿಷ್ಯ ವೃಂದದಲ್ಲಿ ಮೆಚ್ಚಿದ ಶಿಷ್ಯ ನೀನು ಅಷ್ಟೇ ಮಗು. ನನ್ನದೊಂದು ಮಾತು ಗುರುಗಳೇ, ದಯವಿಟ್ಟು ನಡೆಸಿಕೊಡುವಿಯಾ? ನನಗೆ ಗೊತ್ತಿಲ್ಲ, ನಿನ್ನ ಮನವೆಷ್ಟು ಪವಿತ್ರವಾಗುತ್ತೆ. ದೇವರು ನಿನಗೆ ಐಶ್ವರ್ಯವನ್ನು ಕೊಡುವುದರ ಜೊತೆಗೆ ಸದ್ಗುಣಗಳನ್ನು ದಯಪಾಲಿಸುತ್ತಾನೆ. ಈಗ ನನ್ನಿಂದ ಏನಾಗಬೇಕು ಹೇಳಿ ಗುರೂಜಿ. ದಯಾನಂದ, ನಾನು ಈ ಭೂಮಿಯನ್ನು ಅರಿತುಕೊಂಡ ಕ್ಷಣ ನನ್ನ ಮಗಳು ಯಾರೂ ದಿಕ್ಕಲ್ಲದೆ ಅನಾಥರಾಗಿರುತ್ತಾರೆ. ಆದರೆ
ಗುರುಜಿ, ಏಕೆ ನಾನಿಲ್ಲವೇ? ಲತಾ ಇಲ್ಲವೇ? ಹೌದು ಗುರುಜಿ, ಆಶಾ ಎಂದಿದ್ದರೂ ನನ್ನ ಒಡ ಹುಟ್ಟಿದ ಸಹೋದರಿ. ಅವಳ ಜೀವನದ ಹೊಣೆ ನನಗೆ ಸೇರಿದೆ. ಆಯ್ತೆ ದಯಾನಂದ, ನನ್ನ ಮಗಳ ಬಾಳ ಬುನಾದಿಯನ್ನು ಭದ್ರಗೊಳಿಸಿ ಅವಳ ಜೀವನಕ್ಕೊಂದು ಒಳ್ಳೆಯ ದಾರಿಯನ್ನು ನಮ್ಮ ಪಾದ ಸಾಕ್ಷಿಯಾಗಿಯೂ ಆಷಾಢ ಬಾಳನ್ನು ಬಂಗಾರವಾಗಿಸುವವನೇ ನಮಗೆ ಸೇರಿದ್ದು. ನಮಗೆ ಪ್ರಮಾಣ ಮಾಡಿ ಹೇಳುತ್ತೇವೆ. ಆ ಭಗವಂತ ನಿಮ್ಮನ್ನು ಸುಖವಾಗಿಟ್ಟನು, ಒಳ್ಳೆಯದು ಮಾಡಿ. ಮಾರ್ಗಮಧ್ಯದಲ್ಲಿ ನಾನು ನಿಮಗೆ ತೊಂದರೆ ಕೊಟ್ಟಂತಾಯಿತು. ನಾನು ನಿಮಗೆ ಛೇ, ನಾವೇ ನಿಮಗೆ ತೊಂದರೆ ಕೊಟ್ಟಂತಾಯಿತು. ಗುರುಗಳೇ, ಮೊದಲು ಮನೆಗೆ ಹೋಗಿ ವಿಶ್ರಾಂತಿ ಪಡೆದುಕೊಳ್ಳಿ. ಔಷಧೋಪಚಾರಕ್ಕಾಗಿ ಹಣ ಬೇಕಾದ್ರೆ ಆಶಾಳನ್ನು ಮನೆಗೆ ಕಳಿಸಿಕೊಡಿ, ಕೊಟ್ಟು ಕಳಿಸುತ್ತೇನೆ. ದಯಾನಂದ, ನಾವಿನ್ನು ಹೋಗಿ ಬರುತ್ತೇವೆ. ಆಶಾ, ಹೋಗಿ ಬರುತ್ತೇವೆ. ದಯಾನಂದ, ಆಶಾಳ ಜೀವನದ ಹೊಣೆ ನಮಗೆ ಸೇರಿದ್ದು ಅಂತ ಗುರುಜಿಯವರ ಪಾದ ಮುಟ್ಟಿ ಪ್ರಮಾಣ ಏನೋ ಮಾಡಬೇಕು. ಮುಂದೇನು ಮಾಡುವುದು ಅಂತ ಮಾಡುವುದೇನು? ಗುಣವಂತ ವರನನ್ನು ಶೋಧಿಸಿ ಭಾವಿ ವಿಜೃಂಭಣೆಯಿಂದ ಮದುವೆ ಮಾಡಿಕೊಟ್ಟಾಯ್ತು. ಒಂದು ವೇಳೆ ಆ ವರಮಹಾಶಯ ಬಾಯಿಗೆ ಬಂದಂತೆ ವರದಕ್ಷಿಣೆ ಕೇಳಿದ್ರೆ ಕೊಟ್ಟದಾಯಿತು. ನನಗೊಬ್ಬ ತಂಗಿ ಇದ್ದರೆ ಮದುವೆ ಮಾಡಿ ಕೊಡ್ತಿರ್ಲಿಲ್ವೇ? ಲತಾ, ಇರ್ಲಿ ಬಾ. ನೀನು ಅದನ್ನ ಏಕೆ ಇಷ್ಟು ತಲೆಗೆಚ್ಕೊಂಡಿರುವೆ? ಹೋಗೋಣ. ಇವತ್ತು ಆಶಾಲತಾ ಎಂಬತಕ್ಕಂಥ ನಾಟಕ ಭಾರಿ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಾಗಿ ಶ್ರೀಮನ್ ನಿರಂಜನ ಪರಮ ಸ್ವರೂಪಿ ಕಲ್ಯಾಣ ಸ್ವಾಮಿಗಳು, ಕಲ್ಯಾಣ ಮಠ, ಕಮ್ಮರ್ಚೇಡಿಯವರು ಅನುಪಸ್ಥಿತಿಯಲ್ಲಿ ಹಾಗೂ ಉದ್ಘಾಟನೆ ಬಿ ನಾಗೇಂದ್ರ ಮಾಜಿ ಸಚಿವರು ಹಾಗೂ ಶಾಸಕರು ಬಳ್ಳಾರಿ ಗ್ರಾಮಾಂತರ ಇವರ ಅಧ್ಯಕ್ಷತೆಯಲ್ಲಿ ನೆರವೇರಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ನಾವೊಂದು ಎಲ್ಲರನ್ನು ಸನ್ಮಾನಿಸ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ಮನವಿ. ಮೊದಲಿಗೆ ಭರತ್ ರೆಡ್ಡಿ ಶಾಸಕರು, ಇ ತುಕಾರಾಮ್ ಲೋಕಸಭಾ ಸದಸ್ಯರು, ಅಲ್ಲಂ ಪ್ರಶಾಂತ್ ಡಿಸಿಸಿ ಅಧ್ಯಕ್ಷರು ಬಳ್ಳಾರಿ, ಮುಂಡ್ರಿಗೆ ನಾಗರಾಜ್ ಅಧ್ಯಕ್ಷರು, ಜೆಎಸ್ ಆಂಜನೇಯರು ಬುಡ ಅಧ್ಯಕ್ಷರು, ಕಟ್ಟಿಮನಿ ನಾಗೇಂದ್ರ ಅಧ್ಯಕ್ಷರು ಎಪಿಎಂಸಿ ಬಳ್ಳಾರಿ, ಗೋವರ್ಧನ್ ರೆಡ್ಡಿ ಕಾಂಗ್ರೆಸ್ ಮುಖಂಡರು, ಜನಾರ್ದನ್ ರೆಡ್ಡಿ ಶಾಸಕರು ಗಂಗಾವತಿ, ಶ್ರೀರಾಮುಲು ಮಾಜಿ ಸಚಿವರು, ವೈಎಂ ಸತೀಶ್ ವಿಧಾನ ಪರಿಷತ್ ಸದಸ್ಯರು, ಗಾಲಿ ಸೋಮಶೇಖರ್ ರೆಡ್ಡಿ ಮಾಜಿ ಶಾಸಕರು, ಸಣ್ಣ ಫಕೀರಪ್ಪ ಲೋಕಸಭಾ ಸದಸ್ಯರು, ಗುರ್ಲಿಂಗನ್ ಗೌಡರು ಬಿಜೆಪಿ ಮುಖಂಡರು, ಓಬಳೇಶ್ ಬಿಜೆಪಿ ಮುಖಂಡರು, ಹಾವಳಿಗೆ ಗೋವಿಂದಪ್ಪ ಬಿಜೆಪಿ ಮುಖಂಡರು ಹಾಗೂ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಉಪನಗುಡಿ ಇವರೆಲ್ಲರೂ ವೇದಿಕೆ ಮೇಲೆ. ಚಂದ್ರಶೇಖರ್ ಉಪಾಧ್ಯಕ್ಷರು PLD ಬ್ಯಾಂಕ್ ಬಳ್ಳಾರಿ, ಡಾಕ್ಟರ್ ಕಣೇಕಲ್ ಮಹಾಂತೇಶ್ ಅಧ್ಯಕ್ಷರು ವೀರಶೈವ ವಿದ್ಯಾವರ್ಧಕ ಸಂಘ ಬಳ್ಳಾರಿ, ಬಿ ಪಂಚಾಕ್ಷರಪ್ಪ ಜಿಲ್ಲಾಧ್ಯಕ್ಷರು ಅಖಿಲ ಭಾರತ ವೀರಶೈವ ಮಹಾಸಭಾ ಬಳ್ಳಾರಿ, ಕುರಟ್ಟಿ ರಾಜಣ್ಣ ಕರವೇ ಅಧ್ಯಕ್ಷರು ಬಳ್ಳಾರಿ, ಬಿ ಚಿದಾನಂದ ರೆಡ್ಡಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ವೈ ಬೂದಾಳ್ ಚಾನಾಳ್ ಶೇಖರ್, ಜೋಳದರಾಶಿ ತಿಮ್ಮಪ್ಪ, ರಹಮತ್ತುಲ್ಲಾ ರೂಪನಗುಡಿ, ಮಂಜುನಾಥ್ ಚೌಧರಿ, ಶ್ರೀಮತಿ KJ ಪಲ್ಲವಿ ರಮೇಶ್, ಅಕ್ಕಿ ಶಿವರಾಜ್, ಎಂ ಈಶ್ವರಪ್ಪ, ಶ್ರೀ ಗೋವಿಂದಪ್ಪ, ಹೊನ್ನೂರು ಸ್ವಾಮಿ, ಕಲ್ಲಪ್ಪ ಇವರು ದಯಮಾಡಿ ಎಲ್ಲರೂ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಊರಿನ ಕಲಾ ಪ್ರೋತ್ಸಾಹಕರಾಗಿರ್ತಕ್ಕಂತಹ ಗಾಳೈ ಸ್ವಾಮಿಗಳು, ಕುಬೇರ ಸ್ವಾಮಿ, HM ತಿಪ್ಪೇಸ್ವಾಮಿ, KM ತಿಪ್ಪೇಸ್ವಾಮಿ, ರುದ್ರಯ್ಯ ಸ್ವಾಮಿ, ಲಿಂಗಯ್ಯ ಸ್ವಾಮಿ, ಚಿದಾನಂದ ಸ್ವಾಮಿ, ದೊಡ್ಡ ತಿಪ್ಪೇರುದ್ರಪ್ಪ, ಚಾವಡಿ ನಾಗರಾಜ್, ಉದ್ದಾರ್ ಸ್ವಾಮಿ, ವಿ ಚಿದಾನಂದ, ಯು ಶಿವರಾಜ್, ಬಿ ಬಸವರಾಜ್, ಅಕ್ಕಿ ಮಲ್ಲಿಕಾರ್ಜುನ, ಬುಕಿಡ್ಲಿ ಈಶ್ವರಪ್ಪ, ಆಲೂರು ಶಂಕರಪ್ಪ, ಜೆ ಮಹಾಬಲೇಶ್ವರಪ್ಪ, ಜೋಳದರಾಶಿ ಈಶಣ್ಣ, ವೈ ರುದ್ರಪ್ಪ, ಎಸ್ ಈರಣ್ಣ, ಜೋಳದರಾಶಿ ಮಂಜುನಾಥ, ಸಿ ರಾಜಶೇಖರ, ಕೋರಿ ಪ್ರಭಾಕರ್, KJ ಲಿಂಗಣ್ಣ, ಪಾಟೀಲ್ ಯರಸ್ವಾಮಿ, ಕಂಪ್ಲಿ ಬಸವರಾಜ್, ವಿ ಭದ್ರಾ, ಎಸ್ ಶಿವರಾಜ್, ಕಡ್ಡೆಬಂಡೆ ರುದ್ರಪ್ಪ, ಕಡೇಕಲ್ ಮೇರಾಜ್, ಜೆ ಸೋಮನಗೌಡ, ಜೋಳದರಾಶಿ ಬಸವರಾಜ್, ಸೊಪ್ಪಿನ ಗಾಳಪ್ಪ
ಹಾವಳಿ ರುದ್ರಣ್ಣ, ಇರಾ ಸೋಮಶೇಖರಪ್ಪ, ಎಸ್ ಚಂದ್ರಶೇಖರ್, ವಿ ಸುರೇಶ್, ಜೆ ವೀರೇಶ್, ಬಳಿಗಾರ ವೀರೇಶ, ಒಳಗುಂದಿ ನಾಗಪ್ಪ, ಹೊನಪ ಚಂದ್ರಣ್ಣ, ಅಕ್ಕಿ ಮಹಾಬಲೇಶ್ವರ, ಚಾವಡಿ ಸಿದ್ದಲಿಂಗನಗೌಡ, ಕುಂಟ್ನಾಳ್ ವೀರಭದ್ರ, ಏಲೂರು ವೀರೇಶ್, ಬಿ ಗಾಳೇಶ್, ವಿ ಸೋಮಶೇಖರ್, ದಿಲೀಪ್, ಮೇಘರಾಜ್, ಮೆಣಸಿನ ರಮೇಶ್, ಬಳ್ಳಾರಿ ಸಿದ್ದಿನಗೌಡ್, ಎಸ್ ವಸಂತ್, ಮಲ್ಲನಗೌಡರು ಗಾಳಪ್ಪ, ಚಾವಡಿ ಯರಸ್ವಾಮಿ, ಪಿ ಮಂಜುನಾಥ್, ಹೊಸಕೋಟೆ ತಿಪ್ಪೇರುದ್ರಪ್ಪ, ಒಳಗುಂದಿ ಸಿದ್ಮಲ್ಲಪ್ಪ, ಗುಡಿ ಬಸವಸ್ವಾಮಿ, ಜೆ ಬಸವರಾಜ್, ವಿ ಮಲ್ಲಿಕಾರ್ಜುನ್, ಅಕ್ಕಿ ಮರೇಗೌಡ, ಬಿ ಮಲ್ಲಿಕಾರ್ಜುನ, ಎಂ ಅಮರೇಶ್, ಎಸ್ ಬಸವರಾಜ್, ಅಶೋಕ, ಕುಂತ್ಕಲ್ ವೀರೇಶ ಕಂದಾಯ ಇಲಾಖೆ, ಜೆ ಕುಬೇರ, ಆರ್ ಐ ಶಹಾಪುರ, ಪಿ ವೀರೇಶ PWD ಇಲಾಖೆ, ಎಂ ಪಿ ವೀರೇಶ ಆರೋಗ್ಯ ಇಲಾಖೆ, ಚಾವಡಿ ವೀರೇಶ, ಯು ನಾಗರಾಜ್, ನೆಣಕಿ ಬಸಪ್ಪ, ಮಿಂಚೇಳಿ ವಿಪಾಕ್ಷಿ, ಪಾದ್ನಾಳ್ ಗಾಳಪ್ಪ, ತಿಪ್ಪೇರುದ್ರಾಚಾರಿ, ಕಾವಲಿ ಪ್ರಕಾಶ್, ಕಾವಲಿ ತಿಪ್ಪಣ್ಣ, ದಳವಾಯಿ ಒಂದೂರ್ಸ್ವಾಮಿ, ಸಂತೇಗುಡಿ ಶಿವು, ಕೊಲ್ಮೆ ಓಬಣ್ಣ, ಎಚ್ ಸುರೇಶ, ಸಿ ವೆಂಕಟೇಶ್ ಓಬಣ್ಣ, ಇವರು ಕುರುಬ ರುದ್ರಣ್ಣ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಈ ಒಂದು ಕಲೆಗೆ ಪ್ರೋತ್ಸಾಹ ನೀಡಬೇಕಂತೇಳಿ ತಮ್ಮಲ್ಲಿ ಏನು ಈಗ ಕರೆದಿದ್ದೇವೋ ದಯಮಾಡಿ. ಪಾತ್ರಕ್ಕೆ 5,000 ಕೊಟ್ಟಿರ್ತಾರೆ. ಅದೇ ರೀತಿ ಸಿರುಗುಪ್ಪ ಅನ್ನಪೂರ್ಣೇಶ್ವರಿ ದಯಾನಂದ ಪಾತ್ರಕ್ಕೆ 1,000 ರೂಪಾಯಿ ಕೊಟ್ಟಿರ್ತಾರೆ. ಅದೇ ರೀತಿ ಸಿರುಗುಪ್ಪ ಅನ್ನಪೂರ್ಣೇಶ್ವರಿ ಕಾಶಿ ಪಾತ್ರ ಅವರಿಗೆ 1,000 ರೂಪಾಯಿ ಕೊಟ್ಟಿರ್ತಾರೆ. ಅವರು ಬಂದು ಸ್ವೀಕರಿಸಬೇಕಾಗಿ ವಿನಂತಿ. ದಯಾನಂದ ಅವರಿಗೆ ನನ್ನ ಧನ್ಯವಾದ. 1,000 ರೂಪಾಯಿ ಕೊಟ್ಟಿರ್ತಾರೆ. ಅವ್ರು ಬಂದು ಸ್ವೀಕರಿಸಬೇಕು. ಅವರಿಗೆ ನಾವು ಪೂರ್ವಕ ಧನ್ಯವಾದ. ಒಂದು ಸಮಯವರು ಈ ಒಂದು ನಾಟಕಕ್ಕೆ 1,000 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡ್ತಾರೆ. ತುಂಬ ಧನ್ಯವಾದಗಳು. ಶ್ರೀ ವೀರಭದ್ರೇಶ್ವರ ನಾಟಕ ಮಂಡಳಿಗೆ ಗೌಡ ಯರಸ್ವಾಮಿ ಶಿಕ್ಷಕರು 2,000 ರೂಪಾಯಿ, ಚಾವಡಿ ಸಿದ್ದಲಿಂಗನಗೌಡ 1,000 ರೂಪಾಯಿ. ಒಂದು ಆಟಕ್ಕೆ ರೂಪನಗುಡಿ ರೆಹಮತ್ತುಲ್ಲಾ ಅವರು 1,000 ರೂಪಾಯಿ, ಚಿದಾನಂದ ರೆಡ್ಡಿ ಪೂಜಾಳ್ 2,100 ರೂಪಾಯಿ, ಮೆಣಸಿನ ರಾಮೇಶ್ 1,000 ರೂಪಾಯಿ, ಚಾವಡಿ ನಾಗರಾಜ್ 2,000 ರೂಪಾಯಿ, ಜಾನೇಕುಂಟೆ ಸೋಮನಗೌಡ 2,000 ರೂಪಾಯಿ, ಬುಕೆಟ್ಲಿ ಈಶ್ವರಪ್ಪ 1,000 ರೂಪಾಯಿ, ಜೋಳದ ರಾಶಿ ಬಸವರಾಜ್ 1,000 ರೂಪಾಯಿ, ಆಲೂರು ಶಂಕರಪ್ಪ 1,000 ರೂಪಾಯಿ ಕೊಟ್ಟಿರುತ್ತಾರೆ. ಧನ್ಯವಾದಗಳು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸುರೇಶ್ ಇವರು ಈ ನಾಟಕ ಸಂಘಕ್ಕೆ 2,000 ರೂಪಾಯಿಗಳನ್ನು ದೇಣಿಗೆ ನೀಡಿರುತ್ತಾರೆ. ಅವರಿಗೆ ಕಂಪನಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಸ್ಟೇಜ್ ಪರವಾಗಿ 1,100 ಕೊಟ್ಟಿರ್ತಾರೆ. ಸ್ಟೇಜ್ ಮ್ಯಾನೇಜರ್ ತಗೊಳ್ಬೇಕು.